ಇನ್ನು ದರ್ಶನ್ ಆಪ್ತನ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಈಗ ಆಪ್ತನ ಜೊತೆ ಜೈಲಿಂದ ದರ್ಶನ್ ವಿಡಿಯೋ ಕಾಲ್ ಮಾಡಿರೋದು ಈಗ ದೃಢವಾಗಿದೆ. ಇನ್ನು ವಿಡಿಯೋ ಕಾಲ್ ನಲ್ಲಿರೋದು ಕೊಲೆ ಆರೋಪಿ ಧರ್ಮ. ಈತ ಯಾರು ಅನ್ನುವಂಥ ಒಂದು ಪ್ರಶ್ನೆ ಎದ್ದಿತ್ತು. ಈತ ಅಂದ್ರೆ ವಿಡಿಯೋ ಕಾಲ್ ನಲ್ಲಿರೋದು ಧರ್ಮ. ಮೇ 7ರಂದು ಬಾನಸವಾಡಿಯ ಕಾರ್ತಿಕೇಯನ್ ಕೊಲೆ ಕೇಸ್ನಲ್ಲಿ ಈತ ಅರೆಸ್ಟ್ ಆಗಿ ಜೈಲು ಪಾಲಾಗಿದ್ದ. ಈಗ ಸದ್ಯಕ್ಕೆ ಆತ ಜೈಲಲ್ಲಿದ್ದಾನೆ. ಇನ್ನು ಆರೋಪಿಗಳ ಜೊತೆ ನಟ ದರ್ಶನ್ ಸತ್ಯ ಹೊಂದಿರುವಂತಹ ಒಂದು ವಿಷಯ ಇದೀಗ ಬೆಳಕಿಗೆ ಬಂದಿರೋದು. ದಾಸನ ಜೊತೆಗೆ ಫೋಟೋ ವಿಡಿಯೋದಲ್ಲಿ ಈಗ ಆರೋಪಿಗಳು ಕಾಣಿಸ್ಕೊಂಡಿದ್ದಾರೆ. ಈಗ ಒಂದು ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಹೆಸರು ಧರ್ಮ ಅಂತ. ಆತ ಬಾನಸವಾಡಿಯ ಕಾರ್ತಿಕೇಯನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ. ನೀವು ಗಮನಿಸ್ತಾ ಇದ್ರೆ ವಿಡಿಯೋದಲ್ಲಿ ವಿಡಿಯೋ ಕಾಲ್ ಇರುವಂತಹ ವ್ಯಕ್ತಿ ಅಂದ್ರೆ ಯಾರು ಆ ಮೇಲ್ಗಡೆ ಸ್ಕ್ರೀನ್ ಅಲ್ಲಿ ಇದಾನೋ ಆತ ಧರ್ಮ. ಕೆಳಗಡೆ ಇರುವಂತಹ ವ್ಯಕ್ತಿಯ ಹೆಸರು ಸತ್ಯ. ಸೊ ಧರ್ಮ ಈಗಾಗಲೇ ಜೈಲಲ್ಲಿದ್ದಾನೆ ಹಾಗೂ ಸತ್ಯ ಆತನಿಗೆ ಕಾಲ್ ಅನ್ನ ಮಾಡ್ತಾನೆ. ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ನ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಆತನಿಗೆ ಕಾಲ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಆಗ ದರ್ಶನ್ ಆತನ ಜೊತೆಗೆ ಮಾತನಾಡ್ತಾರೆ. ಅಂದ್ರೆ ಧರ್ಮನಿಗೆ ಕಾಲ್ ಮಾಡ್ತಾನೆ ಸತ್ಯ. ಅದಾದ ನಂತರ ಧರ್ಮ ದರ್ಶನ್ಗೆ ಒಂದು ಫೋನ್ ಕಾಲ್ ಅನ್ನ ಕೊಡ್ತಾನೆ. ಸೊ ಆ ಒಂದು ದೃಶ್ಯವನ್ನ ಈಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ವಿಡಿಯೋದಲ್ಲಿ ಈ ಒಂದು ಮಾತುಕತೆ ನಡೆಯುತ್ತೆ. ಅವರ ಒಂದು ಔಪಚಾರಿಕತೆ ಅಥವಾ ಆ ಒಂದು ವಿಚಾರಿಸಿಕೊಳ್ಳುವಂತಹ ಒಂದು ವಿಷಯವನ್ನ ನೀವು ಗಮನಿಸಬಹುದು. ದರ್ಶನ್ ಸತ್ಯನಿಗೆ ವಿಚಾರಿಸ್ತಾರೆ. ಧರ್ಮ ಆ ಒಂದು ಫೋನ್ ಕಾಲ್ ಅನ್ನ ದರ್ಶನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಈ ವಿಡಿಯೋದಲ್ಲಿ ಗೊತ್ತಾಗಿರುವಂತಹ ಒಂದು ಮಾಹಿತಿ ಹಾಗೂ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮುಖಾಂತರ ನೀವು ಗಮನಿಸ್ತಾ ಇದ್ದೀರಿ. ಈತ ಧರ್ಮ ಅಂತ ವ್ಯಕ್ತಿ ಈತ ಬಾಣಸವಾಡಿಯ ಕಾರ್ತಿಕೇಯನ್ ಕೊಲೆ ಕೇಸ್ನಲ್ಲಿ ಮೇ 7ನೇ ತಾರೀಕು ಆತ ಜೈಲು ಪಾಲಾಗಿದ್ದ. ಮತ್ತೊಂದು ಬದಿಯಲ್ಲಿ ಆತನ ಒರಿಜಿನಲ್ ಫೋಟೋನ ಗಮನಿಸ್ತಾ ಇದ್ದೀರಿ. ಸೊ ಆತನಿಗೆ ಸತ್ಯ ಕಾಲ್ ಮಾಡ್ತಾನೆ. ಆ ಕಾಲ್ ಅನ್ನ ದರ್ಶನ್ಗೆ ಧರ್ಮ ಟ್ರಾನ್ಸ್ಫರ್ ಮಾಡ್ತಾನೆ. ಆ ಟ್ರಾನ್ಸ್ಫರ್ ಆದ ಬಳಿಕ ದರ್ಶನ್ ಸತ್ಯನ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಸತ್ಯ ಕೂಡ ರಿವರ್ಸ್ ಅಲ್ಲಿ ದರ್ಶನ್ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಇದು ಈಗ ಸಿಕ್ಕಿರುವಂತಹ ವಿಡಿಯೋದಲ್ಲಿ ಲಭ್ಯವಾಗಿರುವಂತಹ ಒಂದು ಮಾಹಿತಿ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿ ಲಭ್ಯವಾಗಿರೋದು. ಇಡೀ ವಿಡಿಯೋ ಕಾಲ್ನ ಅಸಲಿ ಕಥೆ ಈಗ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಭಾರಿ ಸಂಚಲನ ಸೃಷ್ಟಿ ಮಾಡಿದೆ ವಿಡಿಯೋ. ಮೊದಲನೇ ಕಾರಣ ಏನು ಅಂತಂದ್ರೆ ಇದು ಜೈಲ ರೆಸಾರ್ಟಾ ಅಂತ. ಸೊ ಈಗ ಈ ಒಂದು ವಿಡಿಯೋದ ಅಸಲಿ ಕಥೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಖಂಡಿತವಾಗಿಯೂ ರಾಹುಲ್, ಏನು ಈ ಒಂದು ವಿಡಿಯೋ ಮತ್ತೆ ಈ ಒಂದು ಫೋಟೋಗಳನ್ನ ಗಮನಿಸ್ತಾ ಹೋದ್ರೆ ಇದು ಜೈಲ ಅಥವಾ ಎಲ್ಲೋ ಒಂದ್ ಕಡೆ ರೆಸಾರ್ಟ್ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡುತ್ತೆ. ಯಾಕೆಂತಂದ್ರೆ ನಾವು ಜೈಲ್ ಅಂತಂದ್ರೆ ಎಲ್ಲರಿಗೂ ಇರುವಂತಹ ಒಂದು ಏಕೈಕ ಭಾವನೆ ಅಂದ್ರೆ ಅಲ್ಲಿ ಪ್ರಿಸರ್ವ್ ಆಗಿ ಯಾವುದೇ ರೀತಿಯಾದಂತಹ ಹೊರಗಿನ ಕಾಂಟ್ಯಾಕ್ಟ್ ಇರೋದಿಲ್ಲ, ನಾವು ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತೇವೆ ಅನ್ನುವಂತಹ ಒಂದು ಭಾವನೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಆರೋಪಿಗಳು ಅಲ್ಲಿ ಎಲ್ಲೋ ಹೋದ್ರೆ ರೌಡಿ ಶೀಟ್ಗಳು ಏನೋ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಅವರು ರಾಜಾರೋಷವಾಗಿ ರಾಜಾತಿಥ್ಯವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಇಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಯಾಕೆಂತಂದ್ರೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡುವಂತಹದ್ದು, ಹೊರಗಿನ ಜಗತ್ತಿನ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿರುವಂತಹದ್ದು, ಜೊತೆಗೆ ಆರಾಮಾಗಿ ತಾವು ಕಪ್ಪಲ್ಲಿ ಟೀಯನ್ನ ಕುಡಿತಾ ಅಥವಾ ತಮಗೆ ಬೇಕಾಗಿದ್ದಂತಹ ಪಾನೀಯವನ್ನ ಕುಡಿತಾ, ಸಿಗರೇಟ್ ಅನ್ನ ಕೈಯಲ್ಲಿ ಇಟ್ಕೊಳ್ತಾ, ಚೇರುಗಳನ್ನ ಹಾಕೊಂಡ ಹರಟೆಗಳನ್ನು ಹೊಡೆಯುವಂತಹ ಒಂದು ವಾತಾವರಣ ಕೂಡ ಇರುತ್ತೆ ಅನ್ನುವಂತಹದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು, ಜಗತ್ ಜಾಹೀರು ಕೂಡ ಆಗಿರುವಂತಹದ್ದು. ಆದ್ರೆ ಇನ್ನೊಂದು ಪ್ರಕರಣ ಅಂದ್ರೆ ಈಗಾಗಲೇ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯ ಆಗಿರುವಂತಹದ್ದು ನ್ಯೂಸ್ ಫಸ್ಟ್ಗೆ. ಅದರಲ್ಲಿ ಮುಖ್ಯವಾಗಿ ಧರ್ಮ ಅಂತ ಏನು ಮೇ 7ರಂದು ಒಂದು ಕೊಲೆಯನ್ನ ಮಾಡಿರ್ತಾನೆ. ಆ ಒಂದು ಕೊಲೆ ಕಾರ್ತಿಕೇಯನ್ ಕೊಲೆಯಲ್ಲಿ ಮುಖ್ಯ ಆರೋಪಿ ಆಗಿರುವಂತಹ ಧರ್ಮ ವಿರುದ್ಧ ಕೋಕೋ ಆಕ್ಟ್ ಅಲ್ಲಿ ಅಡಿಯಲ್ಲಿ ಆತನನ್ನ ಬಂಧನವಾಗಿ ಅಂದ್ರೆ ಜೈಲಿನಲ್ಲಿ ಇಡಲಾಗುತ್ತೆ. 1 ವರ್ಷದ ತನಕ ಆತನಿಗೆ ಒಂದು ಬೇಲ್ ಸಹ ಆಗೋದಿಲ್ಲ. ಆದ್ರೆ ಆತನ ಕೈಯಲ್ಲಿ ಐಷಾರಾಮಿಯ ಫೋನ್ ಇರುತ್ತೆ. ಈ ಫೋನ್ ನಲ್ಲಿ ಏನು ಜನಾರ್ದನ್ ಅಲಿಯಾಸ್ ಜಾನಿ ಅನ್ನುವಂತಹ ರೌಡಿ ಶೀಟರ್ ಏನಿದ್ದಾನೆ, ಬ್ಯಾಡ್ರಳ್ಳಿ ರೌಡಿ ಶೀಟರ್, ಈತನ ಮಗ
ಸತ್ಯ ಅನ್ನುವಂತಹ ಒಂದು ಯುವಕನ ಜೊತೆ, ಆತನು ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿದ್ದಂತಹ ಸತ್ಯ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜೈಲಿಗೆ ಹೋಗಿ ಬಂದಿರ್ತಾನೆ. KLE ವಿದ್ಯಾರ್ಥಿಗಳ ಮೇಲೆ ಒಂದು ಹಲ್ಲೆಯನ್ನ ಮಾಡಿರ್ತಾನೆ. ಅಂದ್ರೆ ಮಚ್ಚಲ್ಲಿ ಅಂದ್ರೆ ಲಾಂಗ್ ಮಚ್ಚನ್ನ ಹಿಡಿದು ಹಿಂಭಾಗಕ್ಕೆ ತಿರ್ಸಿ ಹಲ್ಲೆಯನ್ನ ಮಾಡಿರ್ತಾನೆ. ಈ ವೇಳೆಯಲ್ಲಿ ಆತನನ್ನ ಬಂಧಿಸಿ ಅಂದ್ರೆ ಆ ಒಂದು ಪ್ರಕರಣ ಹಿನ್ನೆಲೆಯಲ್ಲಿ ಆತನನ್ನ ಬಂಧಿಸಿ ಜೈಲಿಗೂ ಕೂಡ ಕಳಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಧರ್ಮ ಆತನಿಗೆ ಪರಿಚಯ ಆಗ್ತಾನೆ. ಅದಾದ ನಂತರ ಹೊರಗಡೆ ಬಂದಾಗ ಈ ಜೈಲಲ್ಲಿ ಇದ್ದಂತಹ ಧರ್ಮನನ್ನ ವಿಡಿಯೋ ಕಾಲ್ ಮುಖಾಂತರ ಸತ್ಯ ಆಗಾಗ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆಗ ಏನು ದರ್ಶನ್ ನಮ್ಮ ಪಕ್ಕದ ಸೆಲ್ಲಲ್ಲೇ ಇರ್ತಾನೆ. ಆತನಿಗೆ ನಾನು ತೋರಿಸ್ತೇನೆ ಮತ್ತೆ ಹಾಯನ್ನ ಕೂಡ ಹೇಳಿಸ್ತೇನೆ ಅಂತ ಹೇಳಿ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿಸಿದಾಗ ಆತ ಏನು ದರ್ಶನ್ ಆರಾಮಾಗಿ ಯಾವುದೇ ರೀತಿಯಾದಂತಹ ಒಂದು ಭಯ ಭೀತಿ ಇಲ್ಲದೆ ಆರಾಮಾಗಿ ಹಾಯನ್ನ ಹೇಳ್ತಾ ಊಟ ಮಾಡಿದ್ರಾ ಚೆನ್ನಾಗಿದ್ದೀರಾ ಅನ್ನುವಂತಹ ಒಂದು ಕುಶಲೋಪರಿ ಮಾತಾಡ್ತಾರೆ. ಅದಾದ ನಂತರ ಏನು ಈ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರ್ತಾನೆ, ಸ್ಟೇಟಸ್ ಹಾಕೊಂಡು ಕಲಾಸಿಪಾಳ್ಯ ಹುಡುಗರು ಜೊತೆಗೆ ಏನು ಆತನಿಗೆ ಪರಿಚಯ ಇರುವಂತಹ ಹುಡುಗರಿಗೆ ಶೇರ್ ಮಾಡ್ತಾ ಬಿಲ್ಡಪ್ ಅನ್ನ ತೆಗೆದುಕೊಳ್ಳಿಕ್ಕೆ ಶೇರ್ ಮಾಡಿ ಈಗಾಗಲೇ ಜಗಜ್ಜಾಹೀರಾಗಿ ಈಗ ಸಿಕ್ಕಾಕೊಂಡಿರುವಂತಹದ್ದು. ಈಗಾಗಲೇ ಸುಮೋಟೋವನ್ನ ಅಧಿಕಾರಿಗಳು ದಾಖಲು ಮಾಡಿಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇರುವಂತಹದ್ದು. ರಾಹುಲ್ ರೈಟ್ ಚಂದ್ರಶೇಖರ್, ಈಗ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಏನು ಅಂತಂದ್ರೆ ಜೈಲು ಅಂತಂದ್ರೆ ಜನರ ಒಂದು ಕಲ್ಪನೆ ಏನು ಅಂತಂದ್ರೆ ಅಲ್ಲಿ ತುಂಬಾ ನರಕ ದರ್ಶನ ಆಗುತ್ತೆ, ತುಂಬಾ ಕಷ್ಟ ಪಡ್ತಾರೆ ಅಂತ. ಇಷ್ಟು ಫ್ರೀ ಆಗಿ ಫೋನ್ ಸಿಗುತ್ತೆ, ಕಾಫಿ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ ಅಂತಂದ್ರೆ ಜನರಿಗೆ ನಿಜವಾಗ್ಲೂ ಜೈಲಿನ ಬಗ್ಗೆ ಇರುವಂತಹ ಒಂದು ಕಲ್ಪನೆ ಇದೆಯಲ್ಲ ಎಲ್ಲೋ ಒಂದ್ ಕಡೆ ಹಾಳಾಗಿ ಹೋಗುತ್ತೆ. ಒಂದು ಮತ್ತೊಂದು, ಇಷ್ಟು ಆಧುನಿಕತೆ ಜೈಲಲ್ಲಿ ಸಿಗೋದಕ್ಕೆ ಹೆಂಗ್ ಸಾಧ್ಯ? ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ. ಖಂಡಿತವಾಗಿಯೂ ರಾಹುಲ್, ಸಹಜವಾಗಿ ಈ ಒಂದು ಪ್ರಶ್ನೆ ಮೂಡುವಂತಹದ್ದು ಖಂಡಿತವಾಗಿಯೂ ಮೂಡುತ್ತೆ. ಯಾಕೆಂತಂದ್ರೆ ಜೈಲ್ ಅಂತಂದ್ರೆ ಹೊರಗಿನ ಪ್ರಪಂಚದಲ್ಲಿ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಇರೋದಿಲ್ಲ. ಆದ್ರೆ ಅಲ್ಲಿ ಲಿಮಿಟೆಡ್ ಆಗಿರುವಂತಹ ಒಂದು ಫುಡ್ ಸಿಗುತ್ತೆ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಜೀವನ ಮಾಡಬೇಕು. ಬೇರೆ ಯಾವುದೇ ರೀತಿಯಾದಂತಹ ಐಷಾರಾಮಿ ಜೀವನ ಯಾವುದೇ ಆರೋಪಿ ಅಥವಾ ಅಪರಾಧಿಗೆ ಸಿಗೋದಿಲ್ಲ ಅನ್ನುವಂತಹ ನಂಬಿಕೆ ಹೊರಗಿನ ಜಗತ್ತಿನ ಒಂದು ಸಾರ್ವಜನಿಕರಿಗೆ ಇರುವಂತಹದ್ದು. ಆದ್ರೆ ಇಲ್ಲಿ ಈ ಒಂದು ಫೋಟೋಗಳನ್ನ, ವಿಡಿಯೋ ಕಾಲ್ ಅನ್ನ ಅಥವಾ ಈ ಒಂದು ಫೋನ್ ಅನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಜೈಲಲ್ಲೂ ಅಥವಾ ಹೊರಗಿನ ಪ್ರಪಂಚಕ್ಕೂ ಯಾವುದೇ ರೀತಿಯಾದಂತಹ ಡಿಫರೆನ್ಸ್ ಇಲ್ವಾ ಅನ್ನುವಂತಹ ಅನುಮಾನ ಸದ್ಯಕ್ಕೆ ಈಗ ಕಾಡೋ ಅಂತ ಪ್ರಶ್ನೆ ಆಗಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಸಹಜವಾಗಿ ಮೂಡುವಂತಹ ಮತ್ತೊಂದು ಪ್ರಶ್ನೆ ಆಗಿರುವಂತಹದ್ದು. ಯಾಕೆಂತಂದ್ರೆ ಜೈಲಿನಲ್ಲಿ ಅಧಿಕಾರಿಗಳು ಸಾಕಷ್ಟು ಸ್ಟ್ರಿಕ್ಟ್ ಆಗಿದ್ದೇವೆ, ಯಾವುದೇ ರೀತಿಯಾದಂತಹ ಒಂದು ಅನೈತಿಕ ಚಟುವಟಿಕೆಗಳಿಗೆ ನಾವು ಒಂದು ಅವಕಾಶ ಮಾಡಿಕೊಡಲ್ಲ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡೋದಿಲ್ಲ ಅನ್ನುವಂತಹದ್ದು. ಜೊತೆಗೆ ಸಾರ್ವಜನಿಕರಿಗೆ ಆಗ್ಲಿ ಅಥವಾ ಮಾಧ್ಯಮದವ್ರಿಗೂ ಆಗ್ಲಿ ಜೈಲಿನ ಗೇಟ್ ತನಕ ಕೂಡ ಯಾವುದೇ ರೀತಿಯಾದಂತಹ ಪ್ರವೇಶ ಇರೋದಿಲ್ಲ. ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನಾವು ಒಳಗಡೆ ಬಿಡ್ತೇವೆ. ಯಾವುದೇ ರೀತಿಯಾದಂತಹ ನಿರ್ಬಂಧಿತ ವಸ್ತುಗಳಾಗ್ಲಿ ಅಥವಾ ನಿರ್ಬಂಧಿತ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಅಪರಾಧಿಗಳು ಅಥವಾ ಆರೋಪಿಗಳ ಕೈಗೆ ಸಿಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಕಟ್ಟೆಚ್ಚರವನ್ನು ವಹಿಸಿದ್ದೇವೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ತೋರ್ಪಡಿಕೆ ಮಾಡಿಕೊಂಡಿರುವಂತಹ ಜೈಲಾಧಿಕಾರಿಗಳು ಈಗ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ನಡೆದಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈ ಹಿಂದೆ ಏನು ಮಾಲಿನಿ ಕೃಷ್ಣಮೂರ್ತಿ ಅವರು ಸೆಕ್ರೆಟರಿ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು. ಈ ಒಂದು ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಈ ಹಿಂದೆ ಇದ್ದಂತಹ ಒಂದು ಜೈಲಿನ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಆರ್ಡರ್ ಅನ್ನು ಕೂಡ ಮಾಡಿದ್ರು. ADGP ಮುರುಗನ್ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಮಾಡಬೇಕು ಅನ್ನುವಂತಹ ಒಂದು ಆದೇಶ ಮಾಡಿದ್ರು. ಆದ್ರೆ ಈಗ ಸದ್ಯ ಅವರೇ DG ಆಗಿರುವಂತಹ ಸಂದರ್ಭದಲ್ಲಿ ಒಳಗೆ ಇರುವಂತಹ ಜೈಲು ಅಧಿಕಾರಿಗಳಿಗೆ ಆ ತನಿಖಾ ವರದಿ ಅಂದ್ರೆ ತನಿಖೆಯನ್ನ ಮಾಡಬೇಕು ಅನ್ನುವಂತಹದ್ದು ಈಗ ವಹಿಸಿರುವಂತಹದ್ದು. ಈ ಎಲ್ಲವನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅನುಮಾನ ಮೂಡುತ್ತೆ. ಈ ಒಂದು ವಿಚಾರವಾಗಿ ಸರ್ಕಾರ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗತ್ತೆ. ರಾಹುಲ್ ರೈಟ್ ಚಂದ್ರಶೇಖರ್, ಇದರ ಕುರಿತಾಗಿ ಏನಾದರೂ ನೀವು ಅಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಾ ಅಥವಾ ಅವರು ಈ ಒಂದು ಏನು ನಡೆದಿದೆ, ಒಂದು ಲೋಪ ಏನಾಗಿದೆ ಜೈಲು ಒಳಗೆ ಅದನ್ನ ಪರಿಶೀಲನೆ ಮಾಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಏನಾದರೂ ಹೇಳಿದಾರಾ? ಖಂಡಿತವಾಗಿಯೂ ರಾಹುಲ್, ಈಗಾಗಲೇ ಏನು ಸುಮೋಟೋವನ್ನ ದಾಖಲು ಮಾಡಿಕೊಂಡಿರುವಂತಹದ್ದು ಆಂತರಿಕ ಭದ್ರತಾ ದಳ ಏನು ಒಂದು ಟೀಮ್ ಇದೆ. ಆ ಒಂದು ಆಂತರಿಕ ಭದ್ರತಾ ದಳ ಈಗಾಗಲೇ ಒಂದು ಸುಮೋಟೋವನ್ನ ದಾಖಲು ಮಾಡಿಕೊಂಡು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರುವಂತಹ ಆರೋಪಿಗಳು ಅಥವಾ ಅಪರಾಧಿಗಳಾಗಿರ್ಬೋದು ಈ ರೀತಿಯಾದಂತಹ ಒಂದು ಚಟುವಟಿಕೆಗೆ ಎಲ್ಲಿಂದ ಕುಮ್ಮಕ್ಕು ಸಿಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನ ಪ್ರಾರಂಭ ಮಾಡ್ತೀವಿ ಅನ್ನುವಂತಹದನ್ನ ಸದ್ಯಕ್ಕೆ ಜೈಲಿನ DG ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ಅವರೇ ಒಂದು ಹೇಳಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈಗ ತನಿಖೆಯ
ಮೇಲೆ ಕೂಡ ಸಂಶಯ ಮೂಡುವಂತಹ ಒಂದು ಪ್ರಮೇಯ ಎದುರಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಒಳಗಿನ ಇಲ್ಲಿ ಇರುವಂತಹ ಅಂದ್ರೆ ಜೈಲಿನ ಅಧಿಕಾರಿಗಳಾಗಿರುವಂತಹ ಅಧಿಕಾರಿಗಳಿಗೆ ಈ ಒಂದು ತನಿಖೆಯನ್ನ ವಹಿಸಲಾಗಿದೆ ಅನ್ನುವಂತಹದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ ಜೈಲಿಗೆ ಹೋಗೋದೇ ಪಶ್ಚಾತ್ತಾಪ ಪಡ್ಲಿಕ್ಕೆ, ಜೊತೆಗೆ ತಮ್ಮ ನಡತೆಯನ್ನ ತಿದ್ಕೊಂಡು ಬರ್ಲಿಕ್ಕೆ. ಬಟ್ ದರ್ಶನ್ ಜೈಲಿಗೆ ವಾಪಸ್ ಹೋಗಿದಾಗ ಅಲ್ಲಿರುವಂತ ರೌಡಿಗಳ ಸುತ್ತಾನೇ ಅವರ ಒಂದು ಗ್ಯಾಂಗ್ ಕಟ್ಕೊಂಡಿದಾರಲ್ಲ. ಈಗ ಡಿ ಗ್ಯಾಂಗ್ ಆಯ್ತು, ಈಗ ಮತ್ತೆ ಜೈಲ್ ಗ್ಯಾಂಗ್ ಆಯ್ತಲ್ಲ. ಈಗ ಇದ್ರ ಬಗ್ಗೆ ದರ್ಶನ್ ಅವರ ಒಂದು ಕಾಂಟ್ಯಾಕ್ಟ್ ಈ ರೌಡಿಗಳಿಗೆ ಯಾವ ತರ ಸಿಕ್ತು ಅಂತ? ಖಂಡಿತವಾಗಿಯೂ ರಾಹುಲ್, ಏನು ಈ ಹಿಂದೆ ಕೂಡ ಅಂದ್ರೆ ಈಗ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಏನು ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಯಾಕೆಂತಂದ್ರೆ ಸಣ್ಣ ಪುಟ್ಟ ಕ್ರೈಮ್ ಮಾಡಿಕೊಂಡು ಜೈಲಿಗೆ ಹೋದಂತಹ ಆರೋಪಿಗಳೇನಿರ್ತಾರೆ ಇವರಿಗೆ ಜೈಲೇ ಒಂದು ಟ್ರೈನಿಂಗ್ ಸೆಂಟರ್ ಆಗ್ತಾ ಇದೆ. ಹೊರಗಡೆ ಬಂದು ಮತ್ತಷ್ಟು ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಬೇಕು, ಮತ್ತೆ ದೊಡ್ಡ ದೊಡ್ಡ ಅಪರಾಧಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳ ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಆಗೋದು ಜೈಲಿನಲ್ಲೇ ಅನ್ನುವಂತಹ ಆರೋಪ ದೊಡ್ಡದಾಗಿ ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸಾಬೀತಾಗ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈಗ ಏನು ಖೋಖೋ ಆಕ್ಟ್ ನಲ್ಲಿ ಇರುವಂತಹ ದೊಡ್ಡ ದೊಡ್ಡ ರೌಡಿಗಳು ಅಂತ ಏನು ಹೇಳಲಾಗ್ತಾ ಇದೆ ಅಂದ್ರೆ ಸಾಕಷ್ಟು ಅನೈತಿಕ ಅಕ್ರಮ ಚಟುವಟಿಕೆಗಳು, ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ರೌಡಿಗಳು ಏನು ಈಗಾಗಲೇ ಖೋಖೋ ಆಕ್ಟ್ ನಲ್ಲಿ 1 ವರ್ಷದವರೆಗೂ ಬೇಲ್ ಸಿಗದೆ ಜೈಲಿನಲ್ಲಿ ಇದ್ದಾರೆ. ಈ ರೌಡಿಗಳಿಗೆ ಈಗಾಗಲೇ ಸಣ್ಣ ಪುಟ್ಟ ರೌಡಿಗಳು ಹೊರಗಿನ ಜಗತ್ತಿನಲ್ಲಿ ಕಾಂಟ್ಯಾಕ್ಟ್ ಅಂದ್ರೆ ಒಂದ್ಸಲ ಒಳಗಡೆ ಹೋಗಿ ಬಂದ ನಂತರ ಮೊಬೈಲ್ ನಲ್ಲಿ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ಹೊರಗಿನ ಪ್ರಪಂಚದಲ್ಲಿ ತಮಗೆ ಬೇಕಾಗಿರುವಂತಹ ರೀತಿಯಾದಂತಹ ಅನೈತಿಕ ಅಕ್ರಮ ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಕುಮ್ಮಕ್ಕು ಜೈಲಿನ ಒಳಗಡೆನೆ ಇಂದಾನೆ ಕೊಡ್ತಾ ಇದ್ದಾರೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕೆಲವೊಂದು ಕಡೆ ಸಾಬೀತಾಗ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಈಗಾಗಲೇ ನೀವು ಹೇಳ್ತಾ ಇದ್ರಿ ಏನು ಹೊರಗಡೆ ಇರುವಂತಹ ಪ್ರಪಂಚ ಒಳಗಡೆ ಇರೋದಿಲ್ಲ, ಯಾವುದೇ ರೀತಿಯಾದಂತಹ ತಪ್ಪನ್ನ ಅರಿತುಕೊಂಡು ಅಲ್ಲಿ ತಿದ್ದುಕೊಂಡು ಬರಬೇಕು ಅನ್ನುವಂತಹ ಒಂದು ಪಶ್ಚಾತ್ತಾಪ ಭಾವನೆ ಬರಬೇಕು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬೇಕಾಗಿರುವಂತಹ ಕೆಲವೊಂದು ಲಿಮಿಟೆಡ್ ಸೌಲಭ್ಯಗಳನ್ನ ಮಾತ್ರ ಕೊಡ್ತಾರೆ. ಆಗ ಅವರಿಗೆ ಪಶ್ಚಾತ್ತಾಪದ ಅಥವಾ ತಪ್ಪಿನ ಅರಿವಾಗಿ ಮತ್ತೆ ಈ ರೀತಿಯಾದಂತಹ ತಪ್ಪುಗಳು ಮಾಡಬಾರ್ದು ಅನ್ನುವಂತಹ ಒಂದು ಪಶ್ಚಾತ್ತಾಪ ಭಾವನೆ ಕಾಡುತ್ತೆ ಅನ್ನುವಂತಹ ಒಂದು ಭಾವನೆ ಇರುತ್ತೆ. ಆದ್ರೆ ಈಗ ಇದೆಲ್ಲವೂ ಕೂಡ ಸುಳ್ಳಾಗ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಅಲ್ಲಿ ರಾಜಾರೋಷವಾಗಿ ಬೇಕಾಗಿದ್ದಂತಹ ಎಲ್ಲಾ ಐಷಾರಾಮಿಯ ಒಂದು ವ್ಯವಸ್ಥೆ ಸಿಗ್ತಾ ಇದೆ. ಜೊತೆಗೆ ಈ ಹಿಂದೆ ಏನು ದರ್ಶನ್ ಅವರ ಒಂದು ಸಿನಿಮಾದಲ್ಲೇ ಒಂದು ಡೈಲಾಗ್ ಇತ್ತು, ಅಂದ್ರೆ ನನಗೆ ಇಲ್ಲಿ ಬಂದ್ವಾ ತಿಂದ್ವಾ ಮೈ ಕೈ ಗಟ್ಟಿ ಮಾಡ್ಕೊಂಡ್ವಾ ಇಲ್ಲಿಂದ ಹೋದ್ವಾ ಅನ್ನುವಂತಹ ಒಂದು ಸಂದರ್ಭ ಇರಬೇಕು ಅನ್ನುವಂತಹ ಒಂದು ಮಾತನ್ನ ಡೈಲಾಗ್ ಅನ್ನ ಕೂಡ ಹೇಳಿರ್ತಾರೆ. ಅದು ಈ ಸಿನಿಮಾ ಡೈಲಾಗ್ ಈಗ ನಿಜ ಆಗ್ತಿದ್ಯಾ ಅಂತಂದ್ರೆ ತಪ್ಪಾಗಲ್ಲ ರಾಹುಲ್. ಇನ್ನು ಯಾವ ರೀತಿಯಾಗಿ ತನಿಖೆ ಮಾಡಿ ಈ ಒಂದು ಅಕ್ರಮ ಚಟುವಟಿಕೆಗಳೇ ಕಡಿವಾಣ ಹಾಕುತ್ತಾ ಸರ್ಕಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ನಿಮ್ಮ ವಿಸ್ತೃತ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.